ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಯಶಸ್ಸನ್ನು ಬಯಸುತ್ತಾರೆ. ಆದರೆ ಯಶಸ್ಸು ಎಂದರೆ ಕೇವಲ ಹಣ, ಮನೆ ಅಥವಾ ಹುದ್ದೆಯಲ್ಲ. ಮನಸ್ಸಿಗೆ ಶಾಂತಿ, ಜೀವನದಲ್ಲಿ ತೃಪ್ತಿ ಮತ್ತು ಸಮಾಜದಲ್ಲಿ ಗೌರವ ಸಿಗುವುದು ಯಶಸ್ಸೇ. ಮಹಾನ್ ಸಂತರಾದ ರಾಘವೇಂದ್ರ ಸ್ವಾಮಿ ಅವರ ಜೀವನ ಮತ್ತು ಉಪದೇಶಗಳು ನಮಗೆ ನಿಜವಾದ ಯಶಸ್ಸಿನ ದಾರಿಯನ್ನು ತೋರಿಸುತ್ತವೆ. ರಾಘವೇಂದ್ರ ಸ್ವಾಮಿಗಳು ಹೇಳುವ ಮೊದಲ ಪಾಠ ಏನೆಂದರೆ, ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಅನೇಕ ಜನರು ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸುತ್ತಾರೆ. ಆದರೆ ಸ್ವಾಮಿಗಳು ನಮಗೆ ಹೇಳುವುದು, ನಿನ್ನ ಕೆಲಸವನ್ನು ನೀನು ಮಾಡು, ಫಲವನ್ನು ದೇವರಿಗೆ ಬಿಡು. ನೀವು ವಿದ್ಯಾರ್ಥಿಯಾಗಿದ್ದರೆ ಓದನ್ನು ಪ್ರಾಮಾಣಿಕವಾಗಿ ಮಾಡಿ. ಉದ್ಯೋಗಿಯಾಗಿದ್ದರೆ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಫಲಿತಾಂಶ ತಡವಾದರೂ ನಿರಾಶರಾಗಬೇಡಿ. ಎರಡನೆಯ ಪಾಠ, ತಾಳ್ಮೆ ಯಶಸ್ಸಿನ ಮೂಲ. ಇಂದಿನ ಕಾಲದಲ್ಲಿ ಎಲ್ಲರೂ ಬೇಗ ಯಶಸ್ಸು ಬಯಸುತ್ತಾರೆ. ಆದರೆ ದೊಡ್ಡ ಮರ ಬೆಳೆಯಲು ಸಮಯ ಬೇಕಾದಂತೆ ದೊಡ್ಡ ಯಶಸ್ಸಿಗೂ ಸಮಯ ಬೇಕಾಗುತ್ತದೆ. ರಾಘವೇಂದ್ರ ಸ್ವಾಮಿಗಳು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದರು. ಆದರೆ ಅವರು ಎಂದಿಗೂ ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ. ನಿಮ್ಮ ಜೀವನದಲ್ಲೂ ಕಷ್ಟಗಳು ಬಂದಾಗ ಇದು ಕೂಡ ಕಳೆಯುತ್ತದೆ ಎಂದು ನೆನಪಿಸಿಕೊಳ್ಳಿ. ಮೂರನೆಯ ಪಾಠ, ಶಿಸ್ತು ಇಲ್ಲದೆ ಯಶಸ್ಸು ಸಾಧ್ಯವಿಲ್ಲ. ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದೇಳುವುದು, ಕೆಲಸಗಳನ್ನು ಸಮಯಕ್ಕೆ ಮಾಡುವುದು, ಅನಗತ್ಯ ಸಮಯ ವ್ಯರ್ಥ ಮಾಡದಿರುವುದು ಯಶಸ್ಸಿನ ಪ್ರಮುಖ ಗುಣಗಳು. ಅನೇಕ ಜನರು ದೊಡ್ಡ ಕನಸುಗಳನ್ನು ಕಾಣುತ್ತಾರೆ, ಆದರೆ ಶಿಸ್ತಿನ ಕೊರತೆಯಿಂದ ಅವುಗಳನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ದೊಡ್ಡ ಯಶಸ್ಸನ್ನು ತರುತ್ತವೆ. ನಾಲ್ಕನೆಯ ಪಾಠ, ಒಳ್ಳೆಯ ಮಾತು ಮತ್ತು ಒಳ್ಳೆಯ ವರ್ತನೆ. ರಾಘವೇಂದ್ರ ಸ್ವಾಮಿಗಳು ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದರು. ಜೀವನದಲ್ಲಿ ಎಷ್ಟು ಪ್ರತಿಭೆ ಇದ್ದರೂ ಜನರೊಂದಿಗೆ ಕೆಟ್ಟ ರೀತಿಯಲ್ಲಿ ವರ್ತಿಸಿದರೆ ಯಶಸ್ಸು ದೀರ್ಘಕಾಲ ಉಳಿಯುವುದಿಲ್ಲ. ನಿಮ್ಮ ಮಾತುಗಳಿಂದ ಇತರರಿಗೆ ಸಂತೋಷ ನೀಡಲು ಪ್ರಯತ್ನಿಸಿ. ಗೌರವ ಕೊಟ್ಟರೆ ಗೌರವ ಸಿಗುತ್ತದೆ. ಐದನೆಯ ಪಾಠ, ಜ್ಞಾನವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳಿ. ಸ್ವಾಮಿಗಳು ವೇದ, ಶಾಸ್ತ್ರ ಮತ್ತು ಅನೇಕ ವಿಷಯಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದರು. ಇಂದು ನೀವು ಯಾವ ಕ್ಷೇತ್ರದಲ್ಲಿದ್ದರೂ ಹೊಸದನ್ನು ಕಲಿಯುವುದನ್ನು ನಿಲ್ಲಿಸಬೇಡಿ. ಪ್ರತಿದಿನ ಸ್ವಲ್ಪ ಸಮಯ ಪುಸ್ತಕ ಓದಲು, ಹೊಸ ಕೌಶಲ್ಯ ಕಲಿಯಲು ಅಥವಾ ನಿಮ್ಮ ಕ್ಷೇತ್ರದ ಬಗ್ಗೆ ತಿಳಿಯಲು ಮೀಸಲಿಡಿ. ಆರನೆಯ ಪಾಠ, ಅಹಂಕಾರ ಯಶಸ್ಸಿನ ಶತ್ರು. ಕೆಲವರು ಸ್ವಲ್ಪ ಸಾಧನೆ ಮಾಡಿದ ಕೂಡಲೇ ಅಹಂಕಾರ ಬೆಳೆಸಿಕೊಳ್ಳುತ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಮಹಾನ್ ವ್ಯಕ್ತಿಯಾಗಿದ್ದರೂ ವಿನಯದಿಂದ ಬದುಕಿದರು. ನೆನಪಿಡಿ, ಮರ ಹಣ್ಣುಗಳಿಂದ ತುಂಬಿದಾಗ ತಲೆ ಬಾಗುತ್ತದೆ. ಹಾಗೆಯೇ ನಿಜವಾದ ಯಶಸ್ವಿ ವ್ಯಕ್ತಿ ಯಾವಾಗಲೂ ವಿನಯಶೀಲನಾಗಿರುತ್ತಾನೆ. ಏಳನೆಯ ಪಾಠ, ಇತರರಿಗೆ ಸಹಾಯ ಮಾಡಿ. ಜೀವನದಲ್ಲಿ ಕೇವಲ ಸ್ವಂತ ಲಾಭವನ್ನು ಮಾತ್ರ ಯೋಚಿಸುವವರು ನಿಜವಾದ ಸಂತೋಷವನ್ನು ಪಡೆಯುವುದಿಲ್ಲ. ಯಾರಿಗಾದರೂ ಸಹಾಯ ಮಾಡಿದಾಗ ಮನಸ್ಸಿಗೆ ವಿಭಿನ್ನವಾದ ಸಂತೋಷ ಸಿಗುತ್ತದೆ. ನಿಮ್ಮಿಂದ ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡಿ. ಒಳ್ಳೆಯ ಕೆಲಸಗಳು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಎಂಟನೆಯ ಪಾಠ, ಭಯವನ್ನು ಜಯಿಸಿ. ಅನೇಕ ಜನರು ವಿಫಲತೆಯ ಭಯದಿಂದ ಪ್ರಯತ್ನವನ್ನೇ ಮಾಡುವುದಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಧೈರ್ಯದಿಂದ ಮುಂದೆ ಸಾಗಲು ಪ್ರೇರೇಪಿಸುತ್ತಾರೆ. ನೀವು ಒಂದು ಹೆಜ್ಜೆ ಇಟ್ಟರೆ ದೇವರು 10 ಹೆಜ್ಜೆ ನಿಮ್ಮ ಕಡೆ ಬರುತ್ತಾನೆ ಎಂಬ ನಂಬಿಕೆ ಇಡಿ. ಭಯವನ್ನು ಬಿಟ್ಟು ಪ್ರಯತ್ನ ಆರಂಭಿಸಿ. ಒಂಬತ್ತನೆಯ ಪಾಠ, ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಕೋಪ, ಅಸೂಯೆ ಮತ್ತು ದ್ವೇಷ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತವೆ. ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಸರಿಯಾಗಿರುತ್ತವೆ. ಪ್ರತಿದಿನ ಕೆಲ ನಿಮಿಷ ಪ್ರಾರ್ಥನೆ ಅಥವಾ ಧ್ಯಾನ ಮಾಡಿ. ಅದು ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. 10ನೆಯ ಪಾಠ, ಕಷ್ಟಗಳನ್ನು ಅವಕಾಶಗಳಾಗಿ ನೋಡಿ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಅನೇಕ ಜನರು ಕುಗ್ಗಿಬಿಡುತ್ತಾರೆ. ಆದರೆ ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಪಾಠ ಅಡಗಿದೆ. ಕಷ್ಟಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ಇಂದು ನೀವು ಎದುರಿಸುತ್ತಿರುವ ಸವಾಲುಗಳು ನಾಳೆಯ ಯಶಸ್ಸಿಗೆ ಅಡಿಪಾಯವಾಗಬಹುದು. ರಾಘವೇಂದ್ರ ಸ್ವಾಮಿಗಳು ಹೇಳುವ ಮತ್ತೊಂದು ಮಹತ್ವದ ವಿಷಯವೆಂದರೆ ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಕೆಲವೊಮ್ಮೆ ಸುಳ್ಳು ಹೇಳಿ ಅಥವಾ ತಪ್ಪು ದಾರಿಯಲ್ಲಿ ಹೋಗಿ ತಾತ್ಕಾಲಿಕ ಲಾಭ ಪಡೆಯಬಹುದು, ಆದರೆ ಅದು ಶಾಶ್ವತ ಯಶಸ್ಸನ್ನು ನೀಡುವುದಿಲ್ಲ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ದೇವರ ಆಶೀರ್ವಾದ ಸದಾ ಇರುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ. ಅದು ಪ್ರತಿದಿನದ ಸಣ್ಣ ಪ್ರಯತ್ನಗಳಿಂದ ನಿರ್ಮಾಣವಾಗುತ್ತದೆ. ಇಂದು ನೀವು ಒಂದು ಒಳ್ಳೆಯ ಅಭ್ಯಾಸ ಆರಂಭಿಸಿದರೆ 1 ವರ್ಷ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ, ಶ್ರಮವನ್ನು ಮುಂದುವರಿಸಿ, ದೇವರ ಮೇಲೆ ನಂಬಿಕೆ ಇಡಿ. ಕೊನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಸಂದೇಶವನ್ನು ನೆನಪಿಸಿಕೊಳ್ಳೋಣ. ಭಕ್ತಿ, ಶ್ರಮ, ತಾಳ್ಮೆ ಮತ್ತು ಸತ್ಯದ ದಾರಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಜೀವನದಲ್ಲಿ ಎಷ್ಟು ಅಡೆತಡೆಗಳು ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ನಿಮ್ಮ ಸಮಯವೂ ಬರುತ್ತದೆ. ನಿಮ್ಮ ಪರಿಶ್ರಮಕ್ಕೆ ಒಂದು ದಿನ ಖಂಡಿತ ಫಲ ಸಿಗುತ್ತದೆ. ಶ್ರೀ ರಾಘವೇಂದ್ರಾಯ ನಮಃ. ನಿಮ್ಮ ಗುರಿಯ ಕಡೆಗೆ ಇಂದು ಒಂದು ಹೆಜ್ಜೆ ಇಡಿ. ನಾಳೆಯ ಯಶಸ್ಸು ಇಂದಿನ ನಿರ್ಧಾರಗಳಿಂದಲೇ ಆರಂಭವಾಗುತ್ತದೆ. ನಮಸ್ಕಾರ. ಗುಲಾಬಿ.